ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ರಾಘು ಮತ್ತು ಝಾನ್ಸಿ ಒಂದಾಗೋಗಳಿಗೆ ಹತ್ರ ಬಂದಿದೆ. ಕತೆಗೆ ಅಂತಿಮ ಒಂದು ವಿದಾಯ ಹೇಳು ಸಮಯ ಬಂದದ್ದಾಗಿದೆ. ಹಾಗಾದರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ತನಗೆ ಹಳೆದೆಲ್ಲ ನೆನಪಾಗಬೇಕು ಅನ್ನೋ ಕಾರಣಕ್ಕೆ ಡಾಕ್ಟರ್ ಬಳಿಗೆ ಥೆರಪಿಗೆ ಅಂತ ಹೋಗಿದ್ದಾಳೆ ಇಲ್ಲಿ ಝಾನ್ಸಿ. ಇತ್ತ ಕಡೆ ರಾಘು ತನ್ನ ಹೆಂಡತಿ ಥೆರಪಿ ತಗೊಂಡ ಮೇಲೆ ಆಕೆಗೆ ನಾನೇ ಆಕೆಗೆ ಯಜಮಾನ ಅಂತ ಗೊತ್ತಾಗುತ್ತೆ. ರಾಘು ಅಂತ ಹೇಳಿ ಬಂದು ಮಾತಾಡಿಸ್ತಾರೆ ಝಾನ್ಸಿ ಮ್ಯಾಮ್ ಅಂತ ಹೇಳಿ ರಾಘು ತುಂಬಾ ಖುಷಿಯಿಂದ ವೆಯ್ಟ್ ಮಾಡ್ತಿರ್ತಾರೆ. ಖುಷಿಯಿಂದ ವೆಯ್ಟ್ ಮಾಡ್ತಿರೋ ರಾಘು ಮುಂದೆ ಒಂದು ಅಚ್ಚರಿ ವಿಷಯ ನಡೆದು ಹೋಗುತ್ತೆ. ಅದನ್ನು ನೋಡಿದ ನಿಜಕ್ಕೂ ರಾಘುಗೆ ಶಾಕ್ ಆಗುತ್ತೆ. ಬಿಕಾಸ್ ಇಲ್ಲಿ ರಾಘುಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಮನೆ ಕಷ್ಟಕ್ಕೆ ನಾನು ಕೂಡ ನೆರವು ಆಗಬೇಕು, ರಾಘು ಮೇಲೆ ಬರ್ಡನ್ ಜಾಸ್ತಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಮಂಜುಳ್ ಅವರು ಹೂ ಮಾಡ್ತಿರೋ ಮಂಜುಳ್ ಅವರು ಗೊತ್ತಿಲ್ಲದೆ ರಾಘು ಹತ್ರನೇ ಬಂದು ಹೂ ತಗೊಳ್ಳಿ ಅಂತ ಹೇಳ್ಬಿಡ್ತಾರೆ. ಮುಖ ಮುಚ್ಕೊಂಡಿರ್ತಕ್ಕಂಥ ರಾಘು ಧ್ವನಿ ಕೇಳ್ತಿದ್ದಾಗೆ ಚಿಕ್ಕಮ್ಮನ ಧ್ವನಿ ಅಲ್ವಾ ಅಂತ ಕರ್ಚಿಫನ್ನ ತೆಗೆದು ನೋಡಿದ್ರೆ ಅದು ಮಂಜುಳ್ ಅವರು ಆಗಿರ್ತಾರೆ. ಅದನ್ನ ನೋಡಿದ್ರೆ ಬಿದ್ನಲ್ಲ ಅಂತ ಹೇಳಿ ಮಂಜುಳ್ ಅವರು ಅನ್ಕೋತಾರೆ. ಈ ಕಡೆ ರಾಘು ಏನದು ಚಿಕ್ಕಮ್ಮ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಮೊದಲಲ್ಲಿ ರಾಘು ಮುಂದೆ ಯಾವುದೇ ವಿಷಯವನ್ನ ಕೂಡ ಮಂಜುಳ್ ಅವರು ಬಿಟ್ಕೊಡೋದಿಲ್ಲ. ತನ್ನ ಮಗ ಹಾಗೆ ತನ್ನ ಮಗಳು ಬದುಕು ಸರಿ ಇರಬೇಕು ಅನ್ನೋ ಕಾರಣಕ್ಕೆ ನಾನು ಈ ರೀತಿಯಾಗಿ ಹೂ ಮಾರಿ ಬಂದು ದುಡ್ಡಿಂದ ದೇವರಿಗೆ ಕಿರೀಟ ಮಾಡಿಸ್ಬೇಕು ಅನ್ಕೊಂಡಿದ್ದೀನಿ, ಬೆಳ್ಳಿ ಕಿರೀಟನ, ಅದಕ್ಕೆ ಇದನ್ನೆಲ್ಲ ಮಾಡ್ತಿದ್ದೀನಿ ಅಂತ ಸುಳ್ಳು ಹೇಳ್ತಾರೆ. ಯಾಕೆ ಚಿಕ್ಕಮ್ಮ ಸುಳ್ಳು ಹೇಳ್ತಿದ್ರ, ಯಾಕೆ ನಾನು ನಿಮ್ಮ ಮನೆ ಮಗ ಅಲ್ಲ ಅಂತ ಅನ್ಕೊಂಡಿದ್ರ ಅಂತ ಹೇಳಿ ರಾಘು ಹೇಳಿದಾಗ, ಇಲ್ಲ ರಾಘು, ನೀನು ನಮ್ಮ ಮನೆ ಮಗ, ನಿಜವಾಗ್ಲೂ ನೀನೇ ನಮ್ಮ ಮನೆ ಆಧಾರ, ನಿನ್ನ ಬಗ್ಗೆ ನಾನು ಆ ರೀತಿ ಯೋಚನೆ ಮಾಡಿದ್ರೆ ಖಂಡಿತ ತಪ್ಪಾಗ್ಬಿಡತ್ತೆ. ಮನೇಲಿ ತುಂಬ ಕಷ್ಟ ಇದೆ, ಎಷ್ಟು ಕಷ್ಟ ಅಂತ ನಾವು ನಿಮ್ಮ ಮೇಲೆ ಬರ್ಡನ್ ಹಾಕೋದು. ಅದೇ ಕಾರಣಕ್ಕೆ ಸ್ವಲ್ಪ ನಾನು ಏನಾದರೂ ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ರೆ ಮನೆ ಕಷ್ಟಕ್ಕೆ ಆಗತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡಿದೆ ಅಂತ. ದಯವಿಟ್ಟು ಚಿಕ್ಕಮ್ಮ, ನಾನು ಮನೆಗೆ ಏನೇ ಹೊರೆ ಆದರೂ ಪರವಾಗಿಲ್ಲ, ಅದು ನನ್ನ ಜವಾಬ್ದಾರಿ, ಕರ್ತವ್ಯ, ನಾನು ಅದನ್ನು ಹೊರೆ ಅಂತಾನೆ ಅನ್ಕೊಳ್ಳೋದಿಲ್ಲ. ನನ್ನ ಕುಟುಂಬ ಸಾಕೋದು ಮನೆ ಮಗನ ಕರ್ತವ್ಯವಾಗಿದೆ, ಅದರಲ್ಲಿ ಏನು ಬರ್ಡನ್ ಅದು ಇದು ಅಂತ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀವು ಆ ರೀತಿಯಾಗಿ ಯೋಚನೆ ಮಾಡಿಕೂಡ್ದು ಅಂತ ಹೇಳ್ತಾರೆ. ಸರಿ ಆಯಿತು ಬಿಡು ಮಗನೇ, ನೀನೇ ಆ ರೀತಿ ಹೇಳಿದ ಮೇಲೆ ನೀನೇನು ಮಾತನಾಡೋದಿಲ್ಲ ಅಂತ ಕೂಡ ಹೇಳ್ತಾರೆ. ಆದರೂ ಚಿಕ್ಕಮ್ಮ, ಇನ್ನೂ ಯಾವುದೇ ವಿಷಯನೂ ಕೂಡ ಮುಚ್ಚಿಟ್ಟಿಲ್ಲ ಅಲ್ಲ ನೀವು ನನ್ನ ಮುಂದೆ ಅಂತ ಹೇಳಿ ರಾಘು ಕೇಳಿದಾಗ, ಇಲ್ಲ ರಾಘು, ಇನ್ನು ಯಾವ ವಿಷಯನೂ ಕೂಡ ಮುಚ್ಚಿಟ್ಟಿಲ್ಲ ನಿನ್ನ ಮುಂದೆ ಅಂತ ಸುಳ್ಳು ಹೇಳ್ತಾರೆ. ಯಾಕೆ ಅಮ್ಮ ಸುಳ್ಳು ಹೇಳ್ತಾ ಇದ್ದೀರಾ ಚಿಕ್ಕಮ್ಮ, ಪಲ್ಲವಿ ವಿಷಯನ ಮುಚ್ಚಿಟ್ಟಿಲ್ವಾ, ಒಡವೆ ವಿಷಯನ ಮುಚ್ಚಿಟ್ಟಿಲ್ವಾ ನೀವು ಅಂತ ಹೇಳಿ ರಾಘು ಕೇಳಿದ ತಕ್ಷಣ ಅಚ್ಚರಿ ಆಗ್ಬಿಡುತ್ತೆ. ಹೇಗೆ ಗೊತ್ತಾಯ್ತು ರಾಘು ನಿನಗೆ ಅಂತ ಹೇಳಿ ಮಂಜುಳ್ ಅವರು ಕೇಳ್ತಿದ್ದಾರೆ. ಹೇಗೆ ಗೊತ್ತಾಯ್ತು ಏನು ಅನ್ನೋದು ಬೇಕಿಲ್ಲ ಚಿಕ್ಕಮ್ಮ, ಆದರೆ ನಡೆದಿರೋದು ನಿಜ ಅಲ್ವಾ, ಯಾಕೆ ಚಿಕ್ಕಮ್ಮ ಈ ವಿಷಯ ನನ್ನ ಹತ್ರ ಮುಚ್ಚಿಟ್ರಿ, ಹೇಳಬೇಕಿತ್ತಲ್ವಾ ಒಡವೆ ಈ ರೀತಿ ಬದಲಾಗಿದೆ, ಡೂಪ್ಲಿಕೇಟ್ ಆಗಿದೆ ಅಂತ ರಾಘು ಕೇಳಿದಾಗ, ನಾನೇ ಹೋಗಿದ್ದೆ ರಾಘು, ಒಂದು ಹೋಗಿ ಮತ್ತೊಂದು ಆಗೋದು ಬೇಡ, ನಿನಗೆ ಯಾಕೆ ಸುಮ್ಮನೆ ಟೆನ್ಷನ್ ಅಂತ. ಆದರೆ ಅವರ ಮನೆಯಲ್ಲಿ ಅದನ್ನ ಯಾವುದನ್ನ ಕೂಡ ನಮ್ಮ ಮಾತನ್ನ ಕೇಳೋದಕ್ಕೆ ರೆಡಿ ಇಲ್ಲ, ಚಿನ್ನದ ಒಡವೆ ಮಾತ್ರ ಬೇಕು ಅಂತ ಹೇಳಿ ಹಠ ಹಿಡಿದಿದ್ದಾರೆ. ಅಲ್ಲಿವರೆಗೂ ಪಲ್ಲವಿ ಆ ಮನೆಗೆ ಹೋಗುವಾಗಿಲ್ಲ ಅಂತ ಮಂಜುಳ್ ಅವರು ಹೇಳ್ತಾರೆ. ನೋಡಿ ಚಿಕ್ಕಮ್ಮ, ನೀವಿನ್ನೇನು ಯೋಚನೆ ಮಾಡಬೇಡಿ, ಇದನ್ನು ಹೇಗಾಯಿತು ಏನು ಅನ್ನೋದನ್ನು ನಾನು ಪತ್ತೆ ಹಚ್ತೀನಿ, ಖಂಡಿತವಾಗ್ಲೂ ಇದರಿಂದ ಕಾಣದ ಕೈ ಕೆಲಸ ಮಾಡಿದೆ ಅದು ಯಾವುದು ಅನ್ನೋದನ್ನು ನಾನು ತಿಳ್ಕೊತೀನಿ, ಜೊತೆಗೆ ಪಲ್ಲವಿ ಬದುಕನ್ನು ನಾನು ಸರಿಪಡಿಸ್ತೀನಿ, ನೀವೇನು ಯೋಚನೆ ಮಾಡಬೇಡಿ, ನೀವು ಆರಾಮಾಗಿರಿ, ಇನ್ನು ಮುಂದೆ ಇದು ನನ್ನ ಒಂದು ಜವಾಬ್ದಾರಿ ಅಂತ ಹೇಳಿ ಮಂಜುಳ್ ಅವ್ರನ್ನ ಅಲ್ಲಿಂದ ರಾಘು ಕಳಿಸ್ಕೊಡ್ತಾರೆ. ಇವರಿಬ್ಬರ ಮಾತುಗಳನ್ನು ಅತ್ತ ಕಡೆ ತುಳಸಿ ಕೇಳಿಸ್ಕೊತಿದ್ದಾರೆ. ಬಿಕಾಸ್ ಇಲ್ಲಿ ಪ್ರಣವ್ ಝಾನ್ಸಿ ಕಾರಲ್ಲಿ ಆ ಒಂದು ಸೆಟ್ಟಿಂಗನ್ನು ಮಾಡಿದ್ದಾರೆ. ಆ ಒಂದು ಫೋನ್ ಇರೋದ್ರಿಂದ ತುಳಸಿ ಅವರು ಆ ಎಲ್ಲ ಮಾತುಗಳನ್ನು ಕದ್ದಾಲಿಸ್ತಿದ್ದಾರೆ. ಅದನ್ನು ಕೇಳಿಸ್ಕೊಂಡಂಥ ತುಳಸಿ ಅವರು, ಏನಪ್ಪಾ ಇದು ಮಗ ಅಂದರೆ ಹೀಗಿರಬೇಕು, ಏನು ಕುಟುಂಬದ ಮೇಲೆ ಪ್ರೀತಿ ವಿಶ್ವಾಸ, ನಿಜಕ್ಕೂ ಇವನ ವೀಕ್ನೆಸ್ ಇವನ ಫ್ಯಾಮಿಲಿ ಆಗಿದೆ, ಖಂಡಿತ ಇದನ್ನು ಇಟ್ಕೊಂಡು ನಾನು ಆಟ ಆಡಬೇಕು ಅಂತ ಹೇಳಿ ಅನ್ಕೋತಾರೆ ಇಲ್ಲಿ ತುಳಸಿಯವರು. ತದನಂತರ ಇಲ್ಲಿ ರಾಘು ಮತ್ತು ಝಾನ್ಸಿ ಮಾತಾಡಬೇಕಾದ್ರೆ ಅದನ್ನು ಕೂಡ ಪ್ರಣವ್ ಮತ್ತು ತುಳಸಿ ಕೇಳಿಸ್ಕೊಂಡಿರ್ತಾರೆ. ಹಾಗಾಗಿ ಇಲ್ಲಿ ತುಳಸಿ ಮತ್ತು ಪ್ರಣವ್ಗೆ ಝಾನ್ಸಿ ಥೆರಪಿಗೆ ಹೋಗ್ತಿದ್ದಾಳೆ ಅನ್ನೋ ವಿಷಯ ಗೊತ್ತಾಗಿರುತ್ತೆ. ಅಡ್ರೆಸ್ ಕೂಡ ಅವರಿಬ್ಬರೇ ಮಾತಾಡ್ಕೊಂಡಿರ್ತಾರೆ. ಹಾಗಾಗಿ ಅದು ಎಲ್ಲವನ್ನ ಕೂಡ ಕದ್ದಾಲಿಸಿದ್ದಂತಹ ತುಳಸಿ ಮತ್ತು ಪ್ರಣವ್ ಒಂದು ಪ್ಲ್ಯಾನ್ ಮಾಡ್ತಾರೆ. ಹೋಗಿದ್ದ ಡಾಕ್ಟರ್ಗೆ ಡೀಲ್ ಮಾಡೋಕ್ಕಂತೂ ಟೈಮ್ ಇಲ್ಲ, ಡಾಕ್ಟರ್ ಹತ್ರ ಹೋಗಿದ್ದೆ, ನಾವು ಹೇಗಾದರೂ ಮಾಡಿ ಝಾನ್ಸಿಗೆ ಸತ್ಯ ಹೇಳ್ದಿರುವ ಹಾಗೆ ತಡಿಬೇಕು. ಈಗ ಝಾನ್ಸಿ ಥೆರಪಿಗೆ ಹೋಗ್ತಿದ್ದಾಳೆ, ಅದು ನಡೆದು ಹೋಗ್ಬಿಟ್ರೆ ಖಂಡಿತ ನಮ್ಮ ಪ್ಲ್ಯಾನ್ ವರ್ಕೌಟ್ ಆಗೋದಿಲ್ಲ. ಅದೇ ಕಾರಣಕ್ಕೆ ಪ್ರಣವ್ ನೀನು ಮೊದಲು ಹೋಗಿ ಇದು ಆಗದಿರೋ ಹಾಗೆ ನೋಡ್ಕೊ ಅಂತ ಹೇಳಿ ಪ್ರಣವ್ಗೆ ಜವಾಬ್ದಾರಿಯನ್ನು ಕೊಡ್ತಾರೆ ತುಳಸಿಯವರು. ಹಾಗಾಗಿ ಪ್ರಣವ್ ಕೂಡ ರೌಡಿಗಳನ್ನ ಕರ್ಕೊಂಡು ಡಾಕ್ಟರ್ ಮನೆಗೆ ಹೋಗ್ತಿದ್ದಾರೆ. ಇತ್ತ ಕಡೆ ರಾಘು ಹೊರಗಡೆನೆ ವೇಟ್ ಮಾಡ್ತಿದ್ದಾರೆ. ಒಳಗಡೆ ಥೆರಪಿ ಶುರು ಆಗ್ತಾ ಇದೆ. ಅದಕ್ಕೂ ಮುನ್ನ ಝಾನ್ಸಿ ಹತ್ರ ಡಾಕ್ಟರ್ ನೋಡಮ್ಮ
ಅಮ್ಮ, ಈಗ ನಿನಗೆ ಥೆರಪಿ ಶುರು ಮಾಡ್ತೀವಿ. ಫ್ಯಾಮಿಲಿ ಒಪ್ಪಿಗೆ ಇಲ್ಲದೆ ಥೆರಪಿ ಶುರು ಮಾಡೋದಿಲ್ಲ, ಬಟ್ ನನಗೆ ನೀನು ತುಂಬ ಚೆನ್ನಾಗಿ ಗೊತ್ತು ಅನ್ನೋ ಕಾರಣಕ್ಕೆ ನಾನು ನಿನ್ನ ಸಿಗ್ನೇಚರ್ ಮುಖಾಂತರನೇ ಥೆರಪಿನ ಶುರು ಮಾಡ್ತಾ ಇದ್ದೀನಿ. ನೀನು ಈ ಅಪ್ಲಿಕೇಶನ್ ಫಾರ್ಮ್ಗೆ ಸೈನ್ ಹಾಕಬೇಕು ಅಂತ ಸೈನ್ ಹಾಕಿಸ್ಕೋತಾರೆ. ಈ ಥೆರಪಿ ಆದಮೇಲೆ ನನಗೆಲ್ವೂ ಕೂಡ ನೆನಪಿರುತ್ತೆ ಅಂತ ಝಾನ್ಸಿ ಕೇಳಿದಕ್ಕೆ, ಖಂಡಿತ ಅಮ್ಮ, ಈ ಥೆರಪಿಲಿ ನಾನು ಬೆಲ್ ಬಾರಿಸ್ತಿದ್ದಂಗೆ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗ್ತೀಯ, ನೀನು ಎಲ್ಲ ವಿಷಯಗಳನ್ನು ಹೇಳ್ತೀಯ, ಅದನ್ನು ನಾನು ವಿಡಿಯೋದಲ್ಲಿ ರೆಕಾರ್ಡ್ ಮಾಡ್ಕೋತೀನಿ, ಮತ್ತೆ ಬೆಲ್ ಸೌಂಡ್ಕೊ ಹೇಳ್ತಿದ್ದಾಗೆ ನೀನು ಹಾಗೆ ಎಲ್ಲವನ್ನ ಕೂಡ ಮರ್ತು ಬಿಡ್ತೀಯ. ಅದೇ ಕಾರಣಕ್ಕೆ ನೀನು ಮರಿಬಾರ್ದು ಅಂತ ಯಾವ ಪ್ರೊಸೀಜರಲ್ಲಿ ಶುರು ಮಾಡಿದ್ವೋ ಅದೇ ಪ್ರೊಸೀಜರಲ್ಲಿ ನಿನ್ನ ಹೊರಗಡೆ ತಂದಾಗ ನಿನಗೆ ಎಲ್ಲವೂ ಕೂಡ ನೆನಪಿರುತ್ತೆ. ಅದೇ ರೀತಿ ನಾನು ಕೂಡ ಮಾಡ್ತೀನಿ ಅಂತ ಹೇಳಿ ಡಾಕ್ಟರ್ ಹೇಳ್ತಾರೆ. ಸರಿ ಡಾಕ್ಟರ್ ಅಂತ ಹೇಳಿದೆ ಝಾನ್ಸಿ ಥೆರಪಿ ಶುರು ಮಾಡಿ ಅಂತ ಹೇಳ್ತಾರೆ. ಇತ್ತ ಕಡೆ ತುಳಸಿ ಅವರು ಮಗನ ಕಾಲ್ ಮಾಡಿದಾಗ, ಹೋಗ್ತಿದ್ದೆ ಮಾಮ್, ನೀವೇನು ಯೋಚನೆ ಮಾಡಬೇಡಿ ಅಂತ ಮಾತಾಡ್ತಿರ್ತಾನೆ ಪ್ರಣವ್. ಇತ್ತ ಕಡೆ ರಾಘು ಸಾಂಗ್ ಹಾಕ್ಕೊಂಡು ಕೇಳೋಣ ಅಂದ್ಕೊಂಡು ಸಾಂಗ್ ಹಾಕ್ತಾರೆ ಕಾರಲ್ಲಿ, ಬಟ್ ಸರಿಯಾಗಿ ಕನೆಕ್ಟ್ ಆಗ್ತಿರೋದಿಲ್ಲ. ಏನಾದ್ರು ಫೋನ್ ಬರ್ತಿದ್ಯಾ ಅಂತ ಅಂದ್ಕೊಂಡು ನೋಡಿದ್ರೆ ಅಲ್ಲಿ ಯಾರೋ ತನ್ನ ಫೋನನ್ನು ಟ್ರ್ಯಾಕ್ ಮಾಡಿರೋದು ಗೊತ್ತಾಗುತ್ತೆ. ಅದು ಪ್ರಣವ್ ಅಂತಲೂ ಗೊತ್ತಾಗುತ್ತೆ, ಬಟ್ ತುಳಸಿ ಅಂತ ಗೊತ್ತಾಗೋದಿಲ್ಲ ರಾಘುಗೆ. ಅಲ್ಲಿ ಪ್ರಣವ್ ಏನೋ ಕುತಂತ್ರ ಮಾಡಿದಾನೋ ಅನ್ನೋ ವಿಷಯ ಗೊತ್ತಾದಂಥ ರಾಘು ಅದನ್ನು ಕಟ್ ಮಾಡಿಬಿಡ್ತಾರೆ. ತದನಂತರ ಈ ಕಡೆ ಈಶ್ವರಿ ಹೇಗಾದರೂ ಮಾಡಿ ನಾನು ಪ್ರಣವ್ನ ನಂಬ್ಕೊಂಡು ಕುತ್ಕೊಂಡ್ರೆ ಆಗೋದಿಲ್ಲ, ಬೇರೆದೇ ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡಂತಹ ತುಳಸಿ ಅವರು ತನ್ನ ಅಪ್ಪ ಸಂಪತ್ ಕುಮಾರ್ ಬಳಿಗೆ ಹೋಗಿದ್ದೆ ಅಲ್ಲಿ ಝಾನ್ಸಿ ಥೆರಪಿಗೆ ಹೋಗಿದ್ದಾಳೆ. ಹೋಗಿದ್ದೆ ಥೆರಪಿ ಮುಖಾಂತರ ಅವ್ಳಿಗೆಲ್ಲ ಸತ್ಯ ಕೂಡ ಗೊತ್ತಾಗುತ್ತೆ. ಅದು ಆಗಬಾರ್ದು ಅಂದರೆ ನೀನು ಈಗಲೇ ಝಾನ್ಸಿನ ಕಾಲ್ ಮಾಡಿ ಕರಿಬೇಕು ಅಂತ ಹೇಳಿ ಸಂಪತ್ ಕುಮಾರ್ ಅವರನ್ನ ಹೆದರಿಸ್ತಾರೆ. ಸಂಪತ್ ಕುಮಾರ್ ಅವರು ಕೂಡ ತನ್ನ ಸೊಸೆ ಸಾವಿತ್ರಿಗೆ ಏನೂ ಆಗಬಾರ್ದು ಅನ್ನೋ ಕಾರಣಕ್ಕೆ ಮಗಳ ಮಾತನ್ನ ಕೇಳ್ತಾರೆ, ಫೋನ್ ಮಾಡ್ತಾರೆ. ಬಟ್ ಝಾನ್ಸಿ ಆಲ್ರೆಡಿ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗಿರ್ತಾರೆ. ಅದೇ ಕಾರಣಕ್ಕೆ ಡಾಕ್ಟರ್ ರಿಸೀವ್ ಮಾಡ್ತಾರೆ. ನಾನು ಅವ್ರ ತಾತ ಝಾನ್ಸಿ ಕೊಡಿ, ನಾನು ಮಾತಾಡಬೇಕು ಅಂದಾಗ, ಇಲ್ಲ ಅವರು ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗಿದ್ದಾರೆ, ನೀವು ಮಾತಾಡ್ಲಿಕ್ಕೆ ಆಗೋದಿಲ್ಲ ಅಂತ ಕಟ್ ಮಾಡಿಬಿಡ್ತಾರೆ. ಇತ್ತ ಕಡೆ ರಾಘು ಹೊರಗಡೆ ಇದ್ದದ್ರಿಂದ ಪ್ರಣವ್ ಒಳಗಡೆ ಹೋಗೋಕೆ ಆಗ್ತಿಲ್ಲ. ಹಾಗಾಗಿ ಟ್ರಾಫಿಕ್ ಪೊಲೀಸ್ ಹೆಸರಲ್ಲಿ ಯಾವುದೋ ರೌಡಿಯನ್ನು ಕಳಿಸ್ತಾರೆ. ಅವರು ಇಲ್ಲಿ ಜಡ್ಜ್ ಮನೆ ಇದೆ, ನೀವು ಈ ರೀತಿ ಎಲ್ಲ ಕಾರ್ ನಿಲ್ಸೋಕೆ ಸಾಧ್ಯ ಇಲ್ಲ, ಪಕ್ಕದ ರೋಡ್ಗೆ ಹೋಗಿ ಕಾರ್ ನಿಲ್ಲಿಸ್ಕೊಳ್ಳಿ, ಎಷ್ಟೊತ್ತು ಬೇಕಾದರೂ ಇಲ್ಲಿ ನಿಲ್ಲಿಸ್ಬೇಡಿ ಅಂತ ಹೇಳ್ತಾರೆ. ಸ್ವಲ್ಪ ಹೊತ್ತು ಅಷ್ಟೇ ಬಂದ್ಬಿಡ್ತಾರೆ. ಮೇಡಮ್ ನಾನು ಹೋಗ್ಬಿಡ್ತೇನೆ ಅಂತ ರಾಘು ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಆ KD ಟ್ರಾಫಿಕ್ ಪೊಲೀಸ್ ರಾಘುವನ್ನ ಅಲ್ಲಿಂದ ಕಳಿಸೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಬಟ್ ರಾಘು ಗೊತ್ತಾಗೋದೇ ಇಲ್ಲ ಅದು KD ಟ್ರಾಫಿಕ್ ಪೊಲೀಸ್ ಅಂತ ಹೇಳಿ. ರಾಘು ಆ ಕಡೆ ಹೋಗ್ತಿದ್ದಾಗ ಈ ಕಡೆ ಪ್ರಣವ್ ಒಳಗಡೆ ನುಗ್ತಾರೆ. ಆಲ್ರೆಡಿ ಇಲ್ಲಿ ಝಾನ್ಸಿ ತನ್ನ ಬದುಕಲ್ಲಿ ಆಗಿರ್ತಕ್ಕಂಥ ಎಲ್ಲ ಘಟನೆಯನ್ನ ಕೂಡ ಡಾಕ್ಟರ್ ಹತ್ರ ಹೇಳಿದ್ದಾರೆ. ರಾಘು ನನ್ನ ಗಂಡ, ಅವನ ಮೇಲೆ ನನಗೆ ಕಾಂಟ್ರಾಕ್ಟ್ ಮ್ಯಾರೇಜ್ ಆಯಿತು ಅವನ ಜೊತೆ, ಬಟ್ ಆ ನಂತರ ನಂಗೆ ಅವನ ಮೇಲೆ ಪ್ರೀತಿ ಆಯಿತು, ಅವ್ರ ಮನೆಗೆ ಹೋಗಿದ್ದೆ, ಅವನ್ನ ಒಲಿಸ್ಕೊಳ್ಳೋಕೆ ಟ್ರೈ ಮಾಡಿದೆ, ಕೊನೆಗೆ ನಾನು ರಾಘು ಇಬ್ಬರು ಇಷ್ಟಪಟ್ವಿ ಅಂತ ಎಲ್ಲ ವಿಷಯ ಹೇಳಿರ್ತಾರೆ. ಅದ್ರ ನಡುವೆ ಪ್ರಣವ್ ಬರ್ತಾರೆ. ಪ್ರಣವ್ ರೌಡಿಗಳ ಜೊತೆ ಬಂದಿದ್ದೆ, ಯಾರು ನೀವೆಲ್ಲ ಅಂದಾಗ, ನಿನ್ನ ಕತೆ ಮುಗಿಸೋದಕ್ಕೆ ಅಂತ ಬಂದಿದ್ದೀವಿ ನೋಡು, ಈಗ ಝಾನ್ಸಿಗೆ ಪ್ರಣವ್ ಜೊತೆ ನೀನು ಎಂಗೇಜ್ಮೆಂಟ್ ಆಗಿದೆ ಅಂತ ನೀನು ಹೇಳಬೇಕಾಗುತ್ತೆ ಪ್ರಜ್ಞೆ ಬಂದ ನಂತರ, ಇಲ್ಲಾಂದರೆ ನಿನ್ನ ಕಥೆಯನ್ನೇ ಮುಗಿಸ್ಬಿಡ್ತೀವಿ ಅಂತ ಹೇಳಿ ಪ್ರಣವ್ ಹೆದರಿಸ್ತಾರೆ. ಹಾಗಾಗಿ ಡಾಕ್ಟರ್ ಕೂಡ ಅದನ್ನೇ ಹೇಳೋಕೆ ಮುಂದಾಗಿದ್ದಾರೆ. ಅಷ್ಟರಲ್ಲಿ ರಾಘು ಬಂದು ಪ್ರಣವ್ ರೌಡಿಗಳಿಗೆ ಹಿಗ್ಗಾಮುಗ್ಗ ಬಾರಿಸ್ತಾರೆ. ಇದರ ನಡುವೆ ಝಾನ್ಸಿಗೆ ಹಳೆದೆಲ್ಲವೂ ಕೂಡ ನೆನಪಾಗುತ್ತಾ? ಖಂಡಿತವಾಗ್ಲೂ ಹಳೆದು ನೆನಪಾಗೋದಿಲ್ಲ, ಬಟ್ ಡಾಕ್ಟರ್ ಸುಳ್ಳೆ ಹೇಳ್ತಾರೆ, ಅದನ್ನೇ ಝಾನ್ಸಿ ನಂಬ್ಕೋಬೇಕಾಗುತ್ತೆ. ಬಟ್ ವಿಡಿಯೋ ರೆಕಾರ್ಡ್ ಇರುತ್ತೆ, ಆ ವಿಡಿಯೋದಲ್ಲಿ ಝಾನ್ಸಿ ತನ್ನ ಮತ್ತೆ ರಾಘು ಎಲ್ಲ ಸಂಬಂಧವನ್ನ ಎಲ್ಲ ವಿಷಯವನ್ನ ಹೇಳಿರ್ತಾನೆ. ರಾಘುನೇ ನನ್ನ ಯಜಮಾನ ಅಂತ ಕೂಡ ಹೇಳಿರ್ತಾಳೆ. ಹಾಗಾಗಿ ಅದನ್ನು ನೋಡಿದ ಆಕೆಗೆ ಎಲ್ಲ ಕೂಡ ನೆನಪಾಗುತ್ತೆ. ಜೊತೆಗೆ ಸುಮಿತ್ರಾ ತನ್ನ ತಾಯಿ ಬದುಕಿದ್ದಾರೆ ಅನ್ನೋ ವಿಷಯ ಕೂಡ ಗೊತ್ತಾಗುತ್ತೆ. ರಾಘು ಮತ್ತೆ ಝಾನ್ಸಿ ಇಬ್ರು ಕೂಡ ಸೇರ್ಕೊಂಡು ಸುಮಿತ್ರಾಳನ್ನ ಹುಡುಕಿ ಮನೆ ಕರ್ಕೊಂಡು ಬರ್ತಾರೆ. ಈ ಕಡೆ ತುಳಸಿಗೆ ಗೇಟ್ ಪಾಸ್ ಜೊತೆಗೆ ಜೈಲು ವಾಸ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು, ಜೈಲೆ ಗತಿ ಅಂತ ಹೇಳ್ಬೋದು. ಹಾಗಿದ್ರೆ ಹೇಗಾಗುತ್ತೆ ಇದೆಲ್ಲ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.